ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ BN TV. ನಾನು ಸಂಜಯ್ ಶೆಟ್ಟೆ. ಇವತ್ತು ಬೆಂಗಳೂರಲ್ಲಿ ಕೇಕ್ ಶೋ ನಡೀತಿದೆ, ಅದು ಪ್ಯಾಲೇಸ್ ಗ್ರೌಂಡಲ್ಲಿ. ಸೊ ಇಲ್ಲಿ ಸಾಕಷ್ಟು ವೆರೈಟಿಯ ಕೇಕ್ಗಳು ಮತ್ತು ವಿಭಿನ್ನವಾಗಿರುತ್ತೆ, ಹಾಗೂ ಕೇಕ್ ಶೋ ಸಹ ನಡೀತಾ ಇದೆ. ಇವರು ಸತತ 50 ವರ್ಷದಿಂದ ಕೇಕ್ ಶೋ ನಡೆಸ್ಕೊಬರ್ತಾ ಇದ್ದಾರೆ. ಇದು 50ನೇ ವರ್ಷ ಆಗಿದೆ. ಈ ವರ್ಷ ಏನೇನಿರುತ್ತೆ, ಯಾವ ರೀತಿ ವೆರೈಟಿ ಆಗಿರುತ್ತೆ ಅನ್ನೋದು ಕುತೂಹಲ ಇದೆ. ಹಾಗೂ ಪ್ರತಿ ವರ್ಷ ವಿಭಿನ್ನವಾಗಿ ಮಾಡ್ಕೊಬರ್ತಾ ಇದ್ದಾರೆ. ಇವತ್ತು ಹೇಗಿದೆ, ಯಾವ ರೀತಿ ಮಾಡ್ತಾ ಇದ್ದಾರೆ ಈ ವರ್ಷ ಕೇಕ್ ಶೋನ, ಬನ್ನಿ ನೋಡೋಣ. ಇವತ್ತು ದಿ ಫೇಮಸ್ ಕ್ರಿಸ್ಮಸ್ ಟ್ರೀ ಮಾಡಿದ್ದಾರೆ. ಈ ಕ್ರಿಸ್ಮಸ್ ಟ್ರೀ ಬರೋಬ್ಬರಿ 20 ಅಡಿ ಎತ್ತರವಾದದ್ದು ಮತ್ತು 2.8 ಟನ್ ತೂಕ ಇರೋ ಕೇಕ್ ಇದು ಒಂದು ಅದ್ಭುತ ಅಂತ ಹೇಳ್ಬೋದು. ಪ್ರತಿ ವರ್ಷ ಈ ಕೇಕ್ ಶೋ ಅವರು ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಇವತ್ತು ಈ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಈ ಕ್ರಿಸ್ಮಸ್ ಟ್ರೀ ಕೇಕ್ ಇದು ಬರೋಬ್ಬರಿ 2.8 ಟನ್ ತೂಕದ ಕೇಕ್ ಇದೆ. ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದ್ದಾರೆ ಅಂತ. ಹಾಗೆ ಮೇಲೆ ಒಂದು ಟ್ರ್ಯಾಕ್ ಮಾಡಿದ್ದಾರೆ, ಒಂದು ಟ್ರೈನ್ ಹೋಗೋ ಥರ ಇದೆ. ಆ್ಯಂಡ್ ಕೆಳಗಡೆಲ್ಲ ಸಣ್ಣ ಪುಟ್ಟ ಸಿಟಿ ಸಹ ಮಾಡಿದ್ದಾರೆ. ಹಾಗೆ ಸಣ್ಣ ಪುಟ್ಟ ಕಾಂಪ್ಲೆಕ್ಸ್ಗಳು, ಒಂದು ಕ್ರಿಸ್ಮಸ್ನ ಇದೊಂದು ರೀತಿ ಹಬ್ಬದ ವಾತಾವರಣ ತರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಹಾಗೆ ಎಲ್ಲ ಕಡೆನೂ ಒಂದು ಟ್ರ್ಯಾಕ್ ಮಾಡಿ ವಿಭಿನ್ನವಾಗಿ ಮಾಡಿದ್ದಾರೆ ಈ ಕ್ರಿಸ್ಮಸ್ ಟ್ರೀ. 2.8 ಟನ್ ಇದೆ ಅಂತ ಹೇಳ್ತಾರೆ. ಹಾಗೆ ಎತ್ತರನೂ ಸಹ ಹಾಗೆ 20 ಅಡಿ ಎತ್ತರವಾದದ್ದು ಈ ಕೇಕ್. ಇದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ, ಅಯೋಧ್ಯೆ ಶ್ರೀರಾಮ ಮಂದಿರ ಅಚ್ಚಂತೆ ಮಾಡಿದ್ದಾರೆ. ಅಷ್ಟು ಅದ್ಭುತವಾಗಿ ಕಲಾಕೃತಿ ಮಾಡಿದ್ದಾರೆ. ಇದೆಲ್ಲ ಪೂರ್ತಿ ಕೇಕಲ್ಲಿ ಮಾಡಿದ್ದಾರೆ. ಈ ಆರ್ಟ್ ವರ್ಕ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. 1 2 3 4 5 ಅಂತಸ್ತು ರೀತಿಯಲ್ಲಿ ಮಾಡಿದ್ದಾರೆ. ಇದೊಂದು ಅಟ್ರಾಕ್ಷನ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇದರಲ್ಲಿ ರಾಮ ಮಂದಿರ ಮೇಲ್ಗಡೆ ಒಂದು ಫ್ಲ್ಯಾಗ್ ಸಹ ಇದೆ. ದಿಟ್ಟು ಅಯೋಧ್ಯೆ ರಾಮ ಮಂದಿರ ಹೇಗಿದೆ ಆ ಥೀಮಲ್ಲಿ ಇದು ಮಾಡಿದ್ದಾರೆ. ನಾಡಪ್ರಭು ಕೆಂಪೇಗೌಡರು ಇತಿಹಾಸ ನಮಗೆ ಇಲ್ಲಿ ಒಂದು ಕ್ಷಣ ನೆನಪಾಗುತ್ತೆ, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ನೋಡ್ತಾ ಇರುವಂಥ ದೃಶ್ಯ, ಕತ್ತಿ ಹಿಡಿದು ಆ ಖಡ್ಗೆ ಹಿಡಿದಿರೋ ವೀರ ಶಕ್ತಿ, ಇದು ಕೆಂಪೇಗೌಡರ ಒಂದು ಅತ್ಯುತ್ತಮ ಪ್ರತಿಮೆಯಲ್ಲಿ ಇದೊಂದಾಗಿದೆ. ಕೇಕ್ ಶೋಗೆ ಬಂದವ್ರಿಗೆ ಇದೊಂದು ಅದ್ಭುತ. ಬೆಂಗಳೂರು ನಿರ್ಮಾತೃ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟು ಬಾಕ್ಸ್ ಆಫೀಸಲ್ಲಿ ಚಿಂದಿ ಉಡಾಯಿಸಿದ ಮೂವಿಗಳನ್ನ ಹಾಕ್ಕೊಂಡಿದ್ದಾರೆ. ಎಸ್ಪೆಷಲಿ ನಮ್ಮ ಸ್ಯಾಂಡಲ್ವುಡ್ನ ಕಾಂತಾರ ಸಹ ಇಲ್ಲೊಂದು ಜಾಗ ಬಂದಿದೆ. ಹಾಗೆ ಕೆಳಗಡೆ ನೋಡಿದ್ರೆ NTR RR ಫೇಮಸ್ ಡ್ಯಾನ್ಸ್ ಆಡ್ತಾ ಇರೋದು, ಅದೊಂದು ದೃಶ್ಯನೂ ಈ ಕೇಕಲ್ಲಿ ಮಾಡಿದ್ದಾರೆ. ಕಾಂತಾರ ಇದೆ. ಹಾಗೆ ಬಾಲಿವುಡ್ ದಿಗ್ಗಜರಾದ ಅಮಿತಾಬ್ ಬಚ್ಚನ್ ಆಗಿರ್ಬೋದು, ಮಾಧುರಿ ದೀಕ್ಷಿತ್, ಹಾಗೆ ರಜನಿಕಾಂತ್, ಮೇಲ್ಗಡೆ ಜೈಲರ್ ಪೋಸ್ಟರ್ ಹಾಕಿದ್ದಾರೆ. ನಮ್ಮ ಸ್ಯಾಂಡಲ್ವುಡ್, ಕಾಲಿವುಡ್, ಟಾಲಿವುಡ್, ಹಾಗೆ ಇನ್ನೂ ಸಾಕಷ್ಟು ಚಿತ್ರರಂಗದ ತೋರಿಸಿದ್ದಾರೆ. ಹಿಂದ್ಗಡೆ ಸಹ ಪುಷ್ಪ ಇದೆ. ಇದಿಷ್ಟು ಈ ಬ್ಯಾಂಗ್ಳೂರು ಕೇಕ್ ಶೋದಲ್ಲಿ. ಇನ್ನೂ ಸಾಕಷ್ಟು ಜನ ಬರ್ತಾ ಇದ್ದಾರೆ ಇದು ನೋಡೋದಕ್ಕೆ. ಒಂದೊಂದಕ್ಕಿಂತ ಒಂದೊಂದು ವಿಭಿನ್ನವಾಗಿದೆ. ಕೃಷ್ಣನ ಲೀಲೆಗಳು, ತುಂಟಾಟಗಳು, ಹಾಗೆ ಗೀತೋಪದೇಶ ಮಾಡಿರೋದು, ಸಾಕಷ್ಟು ಅವತಾರಗಳನ್ನ ಈ ಕೇಕಲ್ಲಿ ಮಾಡಿದ್ದಾರೆ. ಇದೊಂದು ಎಸ್ಪೆಷಲಿ ಕೃಷ್ಣನ ಯಾರ್ಯಾರು ಇಷ್ಟಪಡ್ತಾರೋ ಅವರು ಈ ಕೇಕ್ ಶೋದಲ್ಲಿ ಇದನ್ನು ತುಂಬ ಇಷ್ಟಪಡ್ತಾರೆ. ಗೀತೋಪದೇಶ ಇರ್ಬೋದು, ಹಾಗೆ ಕೊಳಲನ್ನ ಊದುತ್ತಾ ಇರ್ಬೋದು, ತಾಯಿ ಜೊತೆ ಆಟ ಆಡ್ತಾ ಇರ್ಬೋದು, ಹಾಗೆ ಸಣ್ಣ ಪುಟ್ಟ ನವಿಲುಗಳು, ಹಾಗೆ ಇನ್ನೂ ಸಾಕಷ್ಟಿದೆ. ಹಾಗೆ ಒಂದು ಯುದ್ಧ ಮಾಡ್ತಾ ಇರೋವಂಥದ್ದು, ಇನ್ನು ರಾಧಾ ರುಕ್ಮಿಣಿಯವ್ರ ಜೊತೆ ಇರುವಂಥದ್ದು, ಇದೆಲ್ಲ ಕೇಕಲ್ಲಿ ಮಾಡಿದ್ದಾರೆ. ನೋಡೋರಿಗೆ ಒಂದು ಅದ್ಭುತವಾಗಿ ಕಾಣಿಸುತ್ತೆ, ಎಸ್ಪೆಷಲಿ ಕೇಕ್ ಶೋದಲ್ಲಿ ಇದು. ಸಾರ್ವಜನಿಕರು ಏನು ಹೇಳ್ತಾರೆ, ಅವರ ಅನಿಸಿಕೆ ಏನು ಅಂತ ಕೇಳೋಣ ಬನ್ನಿ. ಅಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ಅರುಣ. ಹೇಗಿತ್ತು ಕೇಕ್ ಶೋ? ಭಾಳ ಚೆನ್ನಾಗಿತ್ತು, ಸೂಪರ್. ಯಾವಾಗಲಿಂದ ಬರ್ತಾ ಇದ್ದೀರಾ? ನಾನು ಫಸ್ಟ್ ಟೈಮ್. ಯಾವುದು ನಿಮ್ಗೆ ತುಂಬ ಇಷ್ಟ ಆಯ್ತು ಈ ಕೇಕ್ ಶೋದಲ್ಲಿ?
ಮಂದಿರ ಅಯೋಧ್ಯದು. ಅದು ಏమంటారు ವೆಲ್ ಬಾವಿದಿ ಅಡಿಗೆ ಮಾಡ್ತಾರಲ್ಲ, ಅದು ಇಷ್ಟ ಆಯ್ತು. ಅದು ತುಂಬ ಇಷ್ಟ ಆಯಿತು, ಭಾಳ ಇಷ್ಟ ಆಯ್ತು. ಅಮ್ಮ ನಿಮಗೆ ಯಾವ್ದು ಇಷ್ಟ ಆಯಿತು? ಏನು ಚೆನ್ನಾಗಿದೆ ಇದರಲ್ಲಿ? ಪ್ರತಿ ವರ್ಷ ಬರ್ತಾ ಇರ್ತೀರ, ಎಲ್ಲೆಲ್ಲಿ ನಡೆಯುತ್ತೆ? ಇದು ಇಲ್ಲಿ ಹಾಕಿದಾಗ ಇದೇ ಫಸ್ಟ್ ಬಂದಿರೋದು. ಅದೇ ರಾಮ ಜನ್ಮಭೂಮಿದು ಅದು ಚೆನ್ನಾಗಿದೆ. ಅಮ್ಮ ನೀವು ಹೇಳಿ, ಹೇಗಿತ್ತು, ಯಾವ ರೀತಿ ಇದೆ ಅಂತ? ಸ್ವಲ್ಪ ಡಿಸಪಾಯಿಂಟಿಂಗ್, ಯಾಕೆಂದರೆ ಕಡಿಮೆ. ಪ್ಯಾಲೇಸ್ ಗ್ರೌಂಡ್ಸ್ ಅಂದರೆ ಇನ್ನೂ ಸಿಕ್ಕಾಪಟ್ಟೆ ಇರುತ್ತೆ ಅಂದ್ಕೊಂಬಿಟ್ಟಿದ್ದೆ. ನಾನು ಮೈಸೂರಿಂದ ಬಂದಿದ್ದೇನೆ ಇದಕ್ಕೋಸ್ಕರ ನಾನು ನೋಡೋಕ್ಕೆ. ಬಟ್ ಇರೋದೆಲ್ಲ ತುಂಬ ಚೆನ್ನಾಗಿದೆ. ಆ ಕಾರ್ಡ್ ಟವರ್ ಇದೆಯಲ್ಲ, ಅದು ಭಾಳ ಇಷ್ಟ ಆಯಿತು. ಕೃಷ್ಣಂದು ಚೆನ್ನಾಗಿದೆ. ಯಾ, ಅದು ಸ್ವಲ್ಪ ರೊಟೇಷನ್ ಕೊಟ್ಟಿದ್ದಿದ್ರೆ ಭಾಳ ಚೆನ್ನಾಗಿರೋದೆ. ಚೆನ್ನಾಗಿದೆ, ಎಲ್ಲ ಮಾಡಿದ್ದಾರೆ. ಅದೇ ಮೈನ್ ಅಯೋಧ್ಯದ್ದು ಚೆನ್ನಾಗಿದೆ. ರಾಮ ಮಂದಿರ ಚೆನ್ನಾಗಿ, ಆಮೇಲೆ ಕ್ರಿಸ್ಮಸ್ ಟ್ರೀ ಚೆನ್ನಾಗಿದೆ, ಕೆಂಪುಗಳನ್ನು ಚೆನ್ನಾಗಿದೆ, ಮಿಕ್ಕಿ ಮೌಸು ಇವೆಲ್ಲ ಮಕ್ಳಿಗೆ ಚೆನ್ನಾಗಿ ಕಾಣ್ತಾ ಇದೆ. ಪ್ರತಿ ವರ್ಷ ವಿಸಿಟ್ ಮಾಡಿ? ಎಸ್, ಸೆಂಟ್ ಜೋಸೆಫ್ ಕಾಲೇಜಲ್ಲಿ ಇದ್ದಾಗಲೂ ಎವ್ರಿ ಇಯರ್ ಹೋಗ್ತಿದ್ವಿ. ಈ ವರ್ಷನೂ ಆಫ್ಕೋರ್ಸ್. ನಿಮ್ಗೆ ಯಾವ ಥೀಮ್ ಇಷ್ಟ ಆಯಿತು? ನನಗೆ ಈ ವರ್ಷ ರಾಮ ಮಂದಿರ, ದಿಸ್ ಇಯರ್ ಟೆಂಪಲ್ ಇದಾಗಿರೋದ್ರಿಂದ ಈ ವರ್ಷ ಅದೊಂದು ಥೀಮ್ ಚೆನ್ನಾಗಿದೆ, ಏನು ಚೆನ್ನಾಗಿ ಮಾಡಿದ್ದಾರೆ. ಈವನ್ ಮೇನ್ ಥೀಮ್ ಕ್ರಿಸ್ಮಸ್ ಟ್ರೀನೂ ಸಹ ಚೆನ್ನಾಗಿದೆ. ಎತ್ತಿನ ಗಾಡಿದೆಲ್ಲ ಮಾಡಿದ್ದಾರೆ, ಚೆನ್ನಾಗಿದೆ. ನೀರು ತೋರಿಸೋದೆಲ್ಲನ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿ ವರ್ಷ ಬರ್ತೀವಿ, ಬಟ್ ಇಲ್ಲೆಲ್ಲ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಫ್ಯಾಮಿಲಿ ಸಮೇತ ಫ್ರೆಂಡ್ಸ್ಗಳೆಲ್ಲ ಪ್ರತಿ ಸತಿ ಬರ್ತೀವಿ. ಅದೇ ಶ್ರೀರಾಮ ಮಂದಿರನೇ ಹೈಲೈಟ್. ಕಡೆ ದಿವಸ ತೆಗಿಯೋ ದಿವಸ ಬರಬೇಕು ಅಂತ ಆಸೆ ಆಗ್ತಾಯಿದೆ ತಗೊಂಡೋಗೋದಕ್ಕೆ. ಬಟ್ ಏನೋ ಇದು ಸರಿ ಟಿಕೆಟ್ ದರ ಜಾಸ್ತಿ ಮಾಡಿದ್ದಾರೆ ಅಂತ ಎಲ್ಲರೂ ಮಾತಾಡ್ತಾ ಇದ್ರು. ನಮಗೂ ಅದೇ 50 ರೂಪೀಸ್ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತಾ ಇದ್ದೀವಿ. ಇದು ಫಸ್ಟ್ ಟೈಮ್ ಈ ಥರ ಮಾಡ್ತಿರೋದು. ಲಾಸ್ಟ್ ಟೈಮೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಕೇಕ್ಸ್ ಇತ್ತು. ಸೊ ದಿಸ್ ಈಸ್ ದ ಫಸ್ಟ್ ಟೈಮ್ ರಾಮ ಮಂದಿರದ್ದು ಹಾಕಿರೋದು. ಸೊ ಅದೊಂದು ನನಗೆ ಅಟ್ರಾಕ್ಟಿವ್ ಆಯಿತು. ಕೆಂಪೇಗೌಡರದೊಂದು ಇಷ್ಟ ಆಯ್ತು ಸರ್. ಸೊ ಅದು ಬಿಟ್ಟರೆ ಇನ್ನೂ ಮಾಡ್ತಿದ್ದಾರೆ ಅನಿಸುತ್ತೆ. ಇನ್ನು ಕಪಲ್ ಆಫ್ ಡೇಸಲ್ಲಿ ಇನ್ನೂ ತುಂಬ ಮತ್ತೆ ಬರೋ ಪ್ಲ್ಯಾನ್ ಇದೆ ಫ್ಯಾಮಿಲಿ ಸಮೇತ. ಇವಾಗ ನಾನು ನನ್ನ ಮಿಸಸ್ ಬಂದಿದ್ದೀವಿ. ನಾನು ಈಗ ರೀಸೆಂಟ್ 3 ಇಯರ್ಸಿಂದ ಬರ್ತಾ ಇದ್ದೀನಿ. ಓಕೆ, 2 ಇಯರ್ಸ್ UB ಸಿಟಿ ಹತ್ರ ಆಗ್ತಾರಲ್ಲ, ಅಲ್ಲಿ ನೋಡಿದ್ದು. ದಿಸ್ ಈಸ್ ಫಸ್ಟ್ ಟೈಮ್ ಈ ಕಡೆ ಬಂದಿರೋದು. ಬಟ್ ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಸ್ವಲ್ಪ ಡಲ್ ಹೊಡಿತಿದೆ ಅಂತ ನನಗೆ ಫೀಲ್. ಯಾಕೆ ಅಂತಂದರೆ ಕೆಲವೊಂದು ಅಷ್ಟು ನೀಟಾಗಿ ಫಿನಿಶಿಂಗ್ ಅಂತಾರಲ್ಲ, ಅದು ಬಂದಿಲ್ಲ ನನ್ನ ಅನಿಸಿಕೆ. ನೋಡಿದ್ರಲ್ಲ ವೀಕ್ಷಕರೇ, ವಿಭಿನ್ನ ರೀತಿ ಕೇಕ್ ಶೋಗಳು ನಡೀತಾ ಇದೆ, ಅದರಲ್ಲೂ ಬೆಂಗಳೂರಲ್ಲಿ. ಹಾಗೆ ಸಾಕಷ್ಟು ಕೇಕ್ ನೀವು ನೋಡಿ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರಿ BN TV, ಇದು ನಿಮ್ಮ ಧ್ವನಿ.